ನೋಡಿ, ಅದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದು ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವರೇ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ನಾನು 40% ರೈತರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಇಲ್ಲಾಂದ್ರೆ ಜೀವೋ ಇದೆ 8,000 ಅಡಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದೆ. ಆವತ್ತು 22 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡೋದು. ಅದರಲ್ಲಿ 9,000 ಎಕರೆಯಲ್ಲಿ 900 ಎಕರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನೋಟಿಫೈ ಮಾಡಿದ್ರು. 85 ಲಕ್ಷದಿಂದ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು. ಆಗ ಯಾರು ಮಾತಾಡಲಿಲ್ಲ. ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡ್ಬೋದಾಯ್ತು, ಬಿಜೆಪಿನೇ ಸ್ಟಾಪ್ ಮಾಡೋದು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ರು. ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, 1.5 ಕೋಟಿಯಿಂದ 2.8 ಕ್ರೋರ್ಸ್ವರೆಗೂ ಪರ್ ಏಕರ್ ಕೊಡಕ್ಕೆ ಅವಕಾಶ ಇದೆ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿ, ಅವ್ರ ಆಸ್ತಿ ಏನಾದ್ರು ಬುದ್ಧಿವಂತಿಕೆಯಿಂದ 50% ರೈತ ಉಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಹಣ ಅವ್ರಿಗೆ ಸಿಕ್ಕ. ಆಮೇಲೆ ಅವರು ಕುಮಾರಸ್ವಾಮಿ ಊರನ್ನ ಶಿಫ್ಟ್ ಮಾಡಕ್ ಮಾಡಿದ್ರು. ನಾನು ಊರು ಶಿಫ್ಟ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಟೇಕನ್ ಎ ಡಿಸಿಷನ್, ಯಾವ ಊರು ಶಿಫ್ಟ್ ಮಾಡೋದು ಬೇಡ, ಆ ಊರನ್ನ ಡೆವಲಪ್ ಮಾಡೋಣ, ಆ ಪ್ರತಿ ಊರಿಗೂ ರಿಂಗ್ ರೋಡ್ ಕ್ರಿಯೇಟ್ ಮಾಡೋಣ. ಆ ಊರು ಹಂಗೆ ಇರ್ತದೆ ಹೈನುಗಾರಿಕೆ, ಪಾಪ ಊರಿಗೆ ಎಲ್ಲ ಆಸ್ತಿ ಎಲ್ಲ ಡಿಸ್ಪ್ಲೇಸ್ ಮಾಡೋದು ಬೇಡ ಅಂತ ಡಿಸಿಷನ್ ತೊಗೊಂಡಿದ್ದೀನಿ. 70,000 ಕೋಟಿ ರೂಪಾಯಿ ಹಣನ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಮನಸ್ಸು ಮಾಡಿದ್ರೆ 1 ತಿಂಗಳಲ್ಲೇ ದುಡ್ಡು ಅವ್ರಿಗೆ ಸಿಗ್ತದೆ. ಈಗಾಗಲೇ ಒಂದು ಹಳ್ಳಿಯಲ್ಲಿ ಫುಲ್ ಬರ್ಕೊಟ್ಬಿಟ್ಟಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ. ಕನ್ಸೆಂಟ್ ಅಕ್ವಿಷನ್ ಕೇಳ್ತಾ ಇದ್ದೀನಿ, ಕನ್ಸೆಂಟ್ ಕೊಡಲಿಲ್ಲ, ಆ ದುಡ್ಡು ಅವ್ರಿಗೆ ಸಿಕ್ಕೋದಿಲ್ಲ. ನಾವು ಮಾಮೂಲಿ ಕೋರ್ಟ್ಗೆ ನೋಟಿಫೈ ಮಾಡಿ ಅರ್ಜಿ ಹಾಕ್ಬೇಕಾಯ್ತದೆ, ದುಡ್ಡು ಡೆಪಾಸಿಟ್ ಮಾಡಬೇಕಾಯ್ತದೆ. ಹೊಡೆಯೋದು, ನಮ್ಮ ಗಾಡಿ ಕಲ್ಲು ಹೊಡೆಯೋದು, ನನ್ನ ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆಯೋದು ಇವೆಲ್ಲ ಮಾಡ್ತಾರೆ, ಹೊಡ್ಸ್ಕೋತೀನಿ, ಏನು ತೊಂದರೆ ಇಲ್ಲ.